ಸಖತ್ತಾಗಿದೆ. ಹನುಮಂತನ ಬಂದ ತಕ್ಷಣ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಾವೆಲ್ಲ ಉತ್ತರ ಕರ್ನಾಟಕ ಹುಡುಗರು, ನಮ್ಮ ಸಪೋರ್ಟ್ ಹನುಮಂತನಿಗೆ. ಯಾರು ಹನುಮಂತ ಇದ್ರಲ್ಲಿ? ಇವತ್ತೇನಾದ್ರು ಫಿನಾಲೆ ಆದ್ರೆ ಯಾರು ವಿನ್ ಆಗ್ಬೋದು ಅಂತ ಅನ್ಸುತ್ತೆ? ನಂಗೆ ರಜತ್ ಅನಿಸುತ್ತೆ. ರಜತ್ ಫಸ್ಟು, ಹನುಮಂತನ ಇಬ್ರು ಒಬ್ರಲ್ಲಿ ಬರ್ಬೋದು. ಬನ್ನಿ ನೀವು. ರಜತ್ ಈಸ್ ಫಿಟ್ ಅಂಡ್ ಫೈನ್ ಇನ್ ಎವ್ರಿಥಿಂಗ್. ಎಲ್ಲದರಲ್ಲೂ ಇದ್ದಾರೆ, ಮಾತಲ್ಲೂ ಇದ್ದಾರೆ ಅಂಡ್ ಚೆನ್ನಾಗಿ ಆಡ್ತಾನೂ ಇದ್ದಾರೆ. ಬಿಗ್ ಬಾಸ್ ನೋಡ್ತೀರಾ? ಹಾ, ನೋಡ್ತೀವಿ. ಹೇಗಿದೆ ಅನ್ಸ್ತಿದೆ ಸೀಸನ್ 11? ಸಖತ್ತಾಗಿದೆ. ಹನುಮಂತನ ಬಂದ ತಕ್ಷಣ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಾವೆಲ್ಲ ಉತ್ತರ ಕರ್ನಾಟಕ ಹುಡುಗರು, ನಮ್ಮ ಸಪೋರ್ಟ್ ಹನುಮಂತನಿಗೆ. ಏನಾದ್ರೂ ಫಿನಾಲೆ ಇವತ್ತೇನಾದ್ರೂ ಫಿಲಮ್ ಆ ಕಡೆ ತಿರುಗಿಸಿದ್ರೆ ತೋರಿಸಿ ಅವ್ರನ್ನ ಕಿರ್ಚಿ ಇವಾಗ. ಇವತ್ತೇನಾದ್ರೂ ಫಿನಾಲೆ ಆದ್ರೆ ಯಾರು ವಿನ್ ಆಗ್ಬೋದು ಅಂತ ಅನ್ಸುತ್ತೆ? ನಂಗೆ ರಜತ್ ಅನಿಸುತ್ತೆ. ರಜತ್ ಫಸ್ಟು, ಹನುಮಂತನ ಇಬ್ರು ಒಬ್ರಲ್ಲಿ ಬರ್ಬೋದು. ಚೆನ್ನಾಗಿ ಆಡ್ತಾರೆ, ಮಾತಾಡ್ತಾರೆ ಅಷ್ಟೇ. ಮತ್ತೆ ಹನುಮಂತು ಸೆಕೆಂಡ್ ಯಾಕೆ ಬರ್ತಾರೆ ಅಂತ ಅನ್ಸ್ತು ನಿಮ್ಗೆ? ಪ್ರತಿ ಮಾತು ಟಾಂಟ್ ಆಗಿರುತ್ತೆ. ನಮ್ಮ ಹುಡುಗ, ಉತ್ತರ ಕರ್ನಾಟಕ ಹುಡುಗ, ಗೆಲ್ಲೋ ಎಲ್ಲ ಈ ವೀಕ್ ಮನೆಯಿಂದ ಈಚೆ ಯಾರು ಬರ್ಬೋದು? ಈ ವೀಕ್ ನೋಡಿಲ್ಲ, ಫಾಲೋ ಮಾಡಿಲ್ಲ, ನೋಡ್ಬೇಕು. ಶಶಿರ್ ಬರ್ತಾರ ಅನ್ಸುತ್ತೆ. ಇಲ್ಲಿವರೆಗೂ ಬಿಗ್ ಬಾಸ್ ಮನೆಯಿಂದ ಈಚೆ ಹೋಗಿದಾರಲ್ವಾ, ಸೊ ಅಂತವ್ರಲ್ಲಿ ಒಬ್ರು ಯಾರಾದ್ರೂ ಮನೆಯೊಳಗೆ ಇದ್ದಿದ್ರೆ ಇಂಥವ್ರು ವಿನ್ ಆಗ್ತಿದ್ರು ಅಂದ್ರೆ ಯಾರು? ಇಲ್ಲ, ಚೆನ್ನಾಗೈತು. ಹೋಗಿದಾರೆ ಅವ್ರು. ಏನ್ ಮಾಡಕ್ಕಾಗಲ್ಲ ಅನ್ಸುತ್ತು. ನೋಡೋಣ ಏನಾಗುತ್ತೆ ಮುಂದೆ, ಅಷ್ಟೇ. ಈಗ ಸುದೀಪ್ ನೆಕ್ಸ್ಟ್ ನೆಟ್ಸಲ್ಲ ಅಂತ ಹೇಳಿದಲ್ವಾ ಶೋ, ಅವ್ರು ಬಿಟ್ಟು ಬೇರೆ ಯಾರು ನಡ್ಸ್ಬೋದು ಅಂತ ಅನ್ಸುತ್ತೆ ನಿಮ್ಗೆ? ಇಲ್ಲ, ಏನ್ ನೋ ಕಮೆಂಟ್ಸ್, ಏನ್ ಹೇಳಕ್ ಬನ್ನಿ ನೀವು. ಬನ್ನಿ ಮಾತಾಡಿ, ನೀವು ಮಾತಾಡಿ ಬನ್ನಿ. ಅಟ್ಲೀಸ್ಟ್ ಬನ್ನಿ, ಏನಾಗಲ್ಲ. ನಾರ್ಮಲ್ ಜನರಲ್ ಕ್ವಶನ್. ಬಿಗ್ ಬಾಸ್ ನೋಡ್ತೀರಾ ಅಲ್ವಾ? ನೋಡ್ತೀವಿ. ಹೇಗಿದೆ ಸೀಸನ್ 11? ಪರವಾಗಿಲ್ಲ ಮ್ಯಾಮ್, ಕಂಪ್ಯಾರಿಟಿವ್ಲಿ ಪರವಾಗಿಲ್ಲ, ನಡೀತದೆ, ಏನ್ ತೊಂದ್ರೆ ಇಲ್ಲ. 10th ಮುಂಚೆ ಇಷ್ಟ ಆಗಿದೆ ಅಂದ್ರೆ ಲಾಕ್ಡೌನ್ ಒಂದೇ, ಅದ್ ಬಿಟ್ರೆ ಈಗ ಪರವಾಗಿಲ್ಲ ನಡೀತಾ ಇದೆ. ಎಲ್ಲ ಆರೋಗ್ಯನ್ಸ್ ಅದೇ ಇದೆ. ಇವಾಗ ಇವತ್ತೇನಾದ್ರು ಫಿನಾಲೆ ಆದ್ರೆ ಯಾರು ವಿನ್ ಆಗ್ಬೋದು ಬಿಗ್ ಬಾಸ್ ಅಲ್ಲಿ ಅಂತ ಅನ್ಸುತ್ತೆ? ಇದು ಹೇಳಕ್ಕಾಗಲ್ಲ, ಯಾಕಂದ್ರೆ ನಾವು ಯಾವ್ದು ಇದು ಬರುತ್ತಲ್ವಾ, ಎಲಿಮಿನೇಷನ್ ರೌಂಡ್ ಅಲ್ಲಿ ಯಾರು ಆಗ್ತಾರೆ ಅಂತೀವೋ ಅವರೇ ಸೇಫ್ ಆಗ್ತಾರೆ. ಹಂಗಾಗಿ ಇಟ್ಸ್ ಅನ್ಪ್ರೆಡಿಕ್ಟಬಲ್, ಹೇಳಕ್ ಆಗ್ತಿಲ್ಲ. ಬಟ್ ನಾವ್ ಹೇಳೋದಿಲ್ಲ ಅಂತಂದ್ರೆ ರಜತ್ ಅವರು ಬಿಟ್ರೆ ಹನುಮಂತನ. ಯಾಕೆ ರಜತ್? ರಜತ್ ಈಸ್ ಫಿಟ್ ಅಂಡ್ ಫೈನ್ ಇನ್ ಎವ್ರಿಥಿಂಗ್. ಎಲ್ಲದರಲ್ಲೂ ಇದ್ದಾರೆ, ಮಾತಲ್ಲೂ ಇದ್ದಾರೆ ಅಂಡ್ ಚೆನ್ನಾಗಿ ಆಡ್ತಾನೂ ಇದ್ದಾರೆ. ಸೊ ಮನೆಯಲ್ಲಿ ಒಳ್ಳೆ ಒಂದು ಏನೋ ಲೆವೆಲ್ ಅಂತಾನು ಮಾಡಿದ್ದಾರೆ. ಸೊ ಈ ಮೈಟ್ ಎಂಡ್ ಅಪ್ ವಿತ್ ಫಿನಾಲೆ. ಯಾಕೆ ಹನುಮಂತು ಸೆಕೆಂಡ್ ಬರ್ತಾರೆ ಅಂತ ಅನ್ಸ್ತು ನಿಮ್ಗೆ? ಆಮೇಲೆ ಹನುಮಂತದು ಕೆಲವೊಂದು ಕಡೆ ಅವ್ರದ್ದು ಪರ್ಫಾರ್ಮೆನ್ಸ್ ಅನ್ನೋದೆಲ್ಲೋ ಕಡಿಮೆ, ಹಿಂದೆ ಕೆಳಗೆ ಇಟ್ಸ್ ಗೋಯಿಂಗ್ ಲೈಕ್ ಏನೋ ಸ್ಟಾಕ್ ಮಾರ್ಕೆಟ್ ತರ ಕೆಳಗಡೆ ಮೇಲ್ಗಡೆ ಹೋಗ್ತಾನೆ ಇದೆ. ಸೊ ಹೇಳೋಕ್ ಆಗಲ್ಲ ಮ್ಯಾಮ್, ಅವ್ರು ಬಂದ್ರು ಬರ್ಬೋದು, ಇವ್ರು ಬಂದ್ರು ಬರ್ಬೋದು. ನಮ್ ದೊಡ್ಡ ಇಬ್ರಿಗೂ ಇದೆ ಅಂತಂದ್ರೆ. ಯಾರು ಬರ್ಬೋದು ಈ ವೀಕ್ ಮನೆಯಿಂದ ಈಚೆ? ಈ ವೀಕ್ ಅದೇ, ಈ ವೀಕ್ ಪೂರ್ತಿ ಕಂಪ್ಲೀಟ್ ಆದ್ರೆ ಅದು ಬೇಕಾದ್ರೆ ಚೇಂಜ್ ಆಗ್ಬೋದು. ಬಟ್ ಇರೋ ಸ್ಥಿತಿವರೆಗೂ ಐಶ್ವರ್ಯ ಹೊರಗಡೆ ಬರ್ಬೋದು ಅನ್ಸುತ್ತೆ. ಹೌದು. ಇವಾಗ ಮನೆಯಿಂದ ಎಷ್ಟೋ ಜನ ಎಲಿಮೆಂಟ್ ಆಗಿ ಬಂದಿದ್ದಾರೆ ಮನೆಯಿಂದ ಈಚೆ. ಯಾರಾದ್ರೂ ಒಬ್ರು ಇದ್ದಿದ್ರೆ ಅಂದ್ರೆ ನಿಮ್ಗೆ ಅನ್ಸಿದ್ದು ಇವ್ರು ಸ್ಟ್ರಾಂಗ್ ಇದ್ರು, ಅವ್ರ ಮನೆಯಿಂದ ಈಚೆ ಹೋಗ್ಬಾರ್ದಿತ್ತು, ಇದ್ದಿದ್ರೆ ಅವ್ರ ವಿನ್ ಆಗ್ತಿದ್ರು ಅಂದ್ರೆ ಯಾರು ಅಂತ? ಆತರ ಅಂದ್ರೆ ಪರ್ಸನಾಲಿಟಿ ವೈಸ್ ನೋಡೋದಾದ್ರೆ ಜಗ್ಗೇಶ್ ಅವರು ಹಿ ವಾಸ್ ವೆರಿ ವೆಲ್, ಜಗದೀಶ್ ಅವರು. ಬಟ್ ಇವ್ರ ಇನ್ನೊಬ್ರು ಇನ್ನೊಬ್ರು ಸೆಕೆಂಡ್ ಹೋದ್ರು ನೋಡ್ರಿ ರೀಸೆಂಟ್ ಆಗಿ, ಅವ್ರ ಹೆಸರು ಗೊತ್ತಾಗ್ತಿಲ್ಲ. ನೋ ಇವರು ನವಗ್ರಹದಲ್ಲಿ ಇದಾರ, ಧರ್ಮ. ಅವ್ರೇನಾದ್ರು ಇದ್ದಿದ್ರೆ ಹಿ ಮೈಟ್ ಹ್ಯಾವ್ ಇಂಪ್ರೂವ್ಡ್ ಹಿಸ್ ಗೇಮ್ ಅಂತ. ಅವ್ರ ಇನ್ನೊಂದ್ ಸ್ವಲ್ಪ ಏನಾದ್ರು ಚಾನ್ಸ್ ಸಿಕ್ಕಿದ್ರೆ ಇವ್ರು ಇನ್ನೂ ಹೋಗ್ಬೋದಿತ್ತು ಅನ್ಸುತ್ತೆ. ಎಲಿಮಿನೇಟ್ ಆದೋರಲ್ಲಿ ಇಂಥವ್ರು ಎಲಿಮಿನೇಟ್ ಆಗ್ಲೇಬಾರ್ದಿತ್ತಪ್ಪ ಅನ್ಸೋದಾದ್ರೆ ಯಾರನ್ನ? ಎಲಿಮಿನೇಟ್ ಆಗ್ಬಾರ್ದಿತ್ತು ಅಂತಂದ್ರೆ ಜಗದೀಶ್ ಅವರು ಅಂದ್ರೆ ಇಲ್ಲ ಇವರು ದೀಪಕ್ ಇದಾರಲ್ಲ, ದೀಪ್ ಇವರು ನವಗ್ರಹದವರು, ಧರ್ಮ ಅವ್ರೇನಾದ್ರು ಆಗ್ಬಾರ್ದಿತ್ತು ಅಷ್ಟೇ. ಇವಾಗ ಸುದೀಪ್ ಅವ್ರು ನೆಕ್ಸ್ಟ್ ಶೋ ನಡ್ಸಲ್ಲ ಅಂತ ಹೇಳಿದ್ರಲ್ವಾ, ಸೊ ಅವ್ರನ್ನ ಬಿಟ್ಟು ಬೇರೆ ಯಾರು ನಡ್ಸಿದ್ರೆ ಚೆನ್ನಾಗಿರುತ್ತೆ ಬಿಗ್ ಬಾಸ್ ಅಂತ ಅನ್ಸುತ್ತೆ? ಬೇರೆ ನಡ್ಸಕ್ಕೆ ಅವ್ರದ್ದು ಎಕ್ಸ್ಪೆಕ್ಟೇಷನ್ ಏನಿಲ್ಲ, ಆದ್ರೆ ಮಾಡಿದ್ರೆ ಅವರೇ ಮಾಡ್ಬೇಕು ಬಾದ್ಶಾ ಆಗಿ. ಬಟ್ ಅವ್ರು ಬಿಡ್ತಾರೆ ಅಂತ ಅಂದ್ರೆ ಯಶ್ ಅವರು ಮಸ್ಟ್ ಟೇಕ್ ದ ಪೊಸಿಷನ್ ಅಂತ. ಅವ್ರು ಬಿಟ್ರೆ ಬೇರೆ ಯಾರು ಅಷ್ಟೊಂದು ಇಲ್ಲ, ತಗೊಂಡ್ರೆ ಅವರೇ ತಗೋಬೇಕಷ್ಟೇ. ಥ್ಯಾಂಕ್ ಯು. Feed Plus Karnataka.